ಟಾಟಾ ಎಸಿ ತಗೋಬೇಕಂದ್ರೆ 50 ರಿಂದ 60 ಸಾವಿರ ಡೌನ್ ಪೇಮೆಂಟ್ ಸಾಕು ಸರ್. ಟಾಟಾ ಎಸಿ ನನ್ನಲ್ಲಿ ಎನಿ ಟೈಮ್ 20 ವೆಹಿಕಲ್ ಸ್ಟಾಕ್ ಇರುತ್ತೆ ಸರ್. ಇದು 1,25,000 ಫೈನಲ್ ಕೊಡ್ತೀನಿ ಸರ್. ಮಹೀಂದ್ರ ಕಂಪನಿ ಒಳಗಡೆ ಬುಲೋರೋ ಗಾಡಿ ನೋಡಿದ್ರೆ 15 ಗಾಡಿ ತೋರಿಸಿದ್ರು ನಂದು. ಫುಲ್ ಕ್ಯಾಶ್ 4 ಲಕ್ಷ ರೂಪಾಯಿ ಗಾಡಿ ಸಿಗುತ್ತೆ ಸರ್. ಈ ಮಾಡಲ್ ಗಾಡಿ ಎಂಟರ್ ಕರ್ನಾಟಕದಾಗ ಏನ್ ನಡೀತದ ಬಜಾರ್ ಅದಕ್ಕಿಂತ 10-20 ಸಾವಿರ ಕಮ್ಮಿ ಕೊಡ್ತೀನಿ ಹೊರತು 10-20 ಸಾವಿರ ರೈಸ್ ಮಾಡಲ್ಲ. ಗಾಡಿ ಕೊಡೋದು ನಾನೇ, ಬೇಡ ಅಂತ ಬಂದ್ರೆ 25-30 ಸಾವಿರ ರೂಪಾಯಿ ನಾನೇ ಮತ್ತೆ ರೀಸೇಲ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಎಂಟರ್ ಕರ್ನಾಟಕ ಯಾವುದೇ ಮೂಲಿಂದ ಬರ್ರಿ, ಬೆಳಗ್ಗೆ 7 ಗಂಟೆ ಬಂದ್ರೆ 7 ಗಂಟೆ ಸರ್ವಿಸ್ ಕೊಡೋ ಜವಾಬ್ದಾರಿ ನಂದು ಸರ್. ನಮಸ್ತೆ, ಇದು ದಾವಣಗೆರೆ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್. ನಮ್ಮಲ್ಲಿ ಪ್ರತಿಯೊಂದು ವೆಹಿಕಲ್ ಸಿಗುತ್ತೆ ಸರ್. ಕಮರ್ಷಿಯಲ್ ವೆಹಿಕಲ್ ಯಾವ್ದಾರು ಕೇಳಿ ನೀವು, 3 ವೀಲರ್ ಅಪ್ಪೆ ಗಾಡಿನ ಹಿಡ್ಕೊಂಡು 6 ವೀಲರ್ ಲಾರಿ ಮಟನ್ ಕೇಳಿದ್ರೆ ನಮ್ಮಲ್ಲಿ ಸಿಗುತ್ತೆ. ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಅಲ್ಲಿ ಜಾಸ್ತಿ ಸಿಗೋಂಥ ವೆಹಿಕಲ್ ಕಮರ್ಷಿಯಲ್ ವೆಹಿಕಲ್, ಟಾಟಾ ಎಸ್, ದೋಸ್ತ್, ಬುಲೋರೋ ಪಿಕಪ್, ಬುಲೋರೋ ಟ್ರಕ್, ಟೋಟಲಿ ಗೂಡ್ಸ್ ವೆಹಿಕಲ್, ಸಣ್ಣ ವೆಹಿಕಲ್ ಎಷ್ಟು ಕಂಪ್ನಿ ಗಾಡಿ ಇದೆ ಎಲ್ಲ ಕಂಪ್ನಿ ಗಾಡಿಗಳು ನಮ್ಮಲ್ಲಿ ಸಿಗುತ್ತೆ. ಆಮೇಲೆ ನೋಡಿ ಸರ್, ಇದು ಬಡ ದೋಸ್ತ್ 2023 ಮಾಡಲು ಸರ್. ಇದು ಸಿಂಗಲ್ ಓನರ್ ಗಾಡಿ, 40 ಸಾವಿರ ಹೊಡಿದೆ. ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ ಸರ್. 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀನಿ. 8,75,000 ರೂಪಾಯಿ ಹೇಳ್ತೀನಿ. ಒಂದು 8,50,000 ಬಂದರೆ ಕೊಡ್ತೀನಿ. ಆಮೇಲೆ ಸರ್, ಇಲ್ಲಿ ನಮ್ಮಲ್ಲಿ ಇರೋಂಥ ಗಾಡಿಗಳು ಪ್ರತಿಯೊಂದು ವೆಹಿಕಲಿಗೆ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದೇ. ಯಾವುದೇ ವೆಹಿಕಲ್ ತೊಗೊಳ್ರಿ, ಒಂದು 2014 ಮೇಲೆ ಯಾವುದೇ ವೆಹಿಕಲ್, ಗೂಡ್ಸ್ ವೆಹಿಕಲ್ ಯಾವುದೇ ತೊಗೊಂಡ್ರು 14 ಮೇಲೆ ಇರೋಂಥ ವೆಹಿಕಲ್ಗಳಿಗೆ ನಾನೇ ನನ್ನ ಶ್ರಮಜೀವಿ ಆಟೋ ಕನ್ಸಲ್ಟ್ ಕಂಡಿದ್ದೇನೆ. ಎಂಟರ್ ಕರ್ನಾಟಕ ಯಾವುದೇ ಮೂಲಿಂದ ಬಂದರೂ ನಿಮ್ಮ ಊರಲ್ಲೇ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಆಮೇಲೆ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ ಕೇಳಿ ಸರ್. ನಮ್ಮಲ್ಲಿ ಲೋನ್ ಮಾಡಿಸ್ಕೊಳಕ್ಕೆ ಭಾಳ ಬೇಕಂತ ಡಾಕ್ಯುಮೆಂಟ್ ಏನಿಲ್ಲ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL. ಬೈ ಚಾನ್ಸ್ DL ಇಲ್ಲ ಅಂದ್ರೆ ಪರವಾಗಿಲ್ಲ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇರಬೇಕು. ಕಂಪಲ್ಸರಿ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸಿವಿಲ್ ಸ್ಕೋರ್ ಚೆನ್ನಾಗಿತ್ತಪ್ಪ ಅಂದರೆ ನಿಮ್ಮೂರಾಗೆ, ನಿಮ್ಮ ಯಾವ ಏರಿಯಾದಿಂದ, ಯಾವ ಊರಿಂದ ಬಂದ್ರೆ ಅದೇ ಏರಿಯಾದಾಗ ಅದೇ ಊರಲ್ಲಿ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಇದು ಬಂದ್ಬಿಟ್ಟು 2023 I2. ಇದು ಇಲ್ಲಿ I4 ನೋಡಿದ್ರೆ ಇದು I2. ಇದು 2023. ಇದು ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. ಒಂದು 7 ತಿಂಗಳು ಡಾಕ್ಯುಮೆಂಟ್ ಸಿಗುತ್ತೆ. ಒಂದು 8.5 ಲಕ್ಷ ಹೇಳ್ತೀವಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 8 ಮೇಲೆ ಒಂದು 5-10 ಹೆಚ್ಚು ಕಮ್ಮಿ ಆಗುತ್ತೆ. ಈ ಗಾಡಿ ಸಮೇತ 7 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಟಾಟಾ ಇಂಟ್ರಾ, ಈ ಇಂಟ್ರಾದಲ್ಲಿ V10, V20, V30, V50 ಇದರ 4 ನಮೂನೆ ಗಾಡಿ ಬರುತ್ತೆ ಟಾಟಾ ಇಂಟ್ರಾದಲ್ಲಿ. V10, V20, V30, V50 ಅಂತ. ಇದು ಬಂದ್ಬಿಟ್ಟು V20 2019 BS4 ಗಾಡಿ ಸರ್. ಇದಕ್ಕೂ ಸಮೇತ ಡಾಕ್ಯುಮೆಂಟ್ ಹೊಸದು ಮಾಡಿಸ್ಕೊಡ್ತೀನಿ. 1 ವರ್ಷ ಇನ್ಸೂರೆನ್ಸ್, 1 ವರ್ಷ FC ಮಾಡಿಸ್ಕೊಡ್ತೀನಿ. ಈ ಗಾಡಿ ಸಮೇತ 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 4 ಲಕ್ಷ ರೂಪಾಯಿ ವ್ಯಾಪಾರ ಹೇಳ್ತೀನಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 4 ಮೇಲೆ ಒಂದು 5-10 ಹೆಚ್ಚು ಕಮ್ಮಿ. ಫುಲ್ ಕ್ಯಾಶ್ 4 ಲಕ್ಷ ರೂಪಾಯಿ ಗಾಡಿ ಸಿಗುತ್ತೆ ಸರ್. ಈ ಮಾಡಲ್ ಗಾಡಿ V20 ನೋಡಿದ್ರಲ್ಲ, ಇದು V10. ಇದು 2021 V10. ಇದಕ್ಕೂ ಸಮೇತ ಡಾಕ್ಯುಮೆಂಟ್ 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀನಿ. ಇದು 4 ಲಕ್ಷ ರೂಪಾಯಿ ಹೇಳ್ತೀನಿ. ವ್ಯಾಪಾರಕ್ಕೆ ಬಂದು 10-20 ಸಾವಿರ ಹೆಚ್ಚು ಕಮ್ಮಿ ಬೇಡ, 4 ಲಕ್ಷಕ್ಕೆ ಬಂದಾಗ ಕ್ಲೋಸ್ ಮಾಡ್ಕೊಡ್ತೀನಿ. ಈ ಗಾಡಿ ಸಮೇತ 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಇದು BS6. ಇದು ಬಂದ್ಬಿಟ್ಟು BS4. ಇದು 2020 BS4. ಇದು ಈ ಗಾಡಿ ಬಂದ್ಬಿಟ್ಟು ಇದಕ್ಕೂ ಡಾಕ್ಯುಮೆಂಟ್ 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀನಿ. 380 ಹೇಳ್ತೀನಿ. ಇದು 5-10 ಹೆಚ್ಚು ಕಮ್ಮಿ. ಯಾಕಪ್ಪ ಅಂದ್ರೆ BS4 ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದೆ. ಒಂದು 375 ಮಟ್ಟ ಆಗುತ್ತೆ ಅದು ಫೈನಲ್. ಈ 4 ಲಕ್ಷ ರೂಪಾಯಿ ಹೇಳಿದ್ರೆ ಯಾರು ಕಸ್ಟಮರ್ ಬರಲ್ಲ. ಹಿಂಗೆ ಫೈನಲ್ ಆಗೋ ರೇಟ್ ಹೇಳ್ತಿದ್ದೀನಿ ನಿಮ್ಮ ಹತ್ರ. 3,80,000 ರೂಪಾಯಿ ಹೇಳ್ತೀನಿ. ಒಂದು 5-10 ಹೆಚ್ಚು ಕಮ್ಮಿ ಬಂದರೆ ಈ ಗಾಡಿ ಸಮೇತ ಕ್ಲೋಸ್ ಮಾಡ್ತೀನಿ. ಮತ್ತು ಇಲ್ಲಿ ನೋಡಿ ಸರ್, 2016 ಟಾಟಾ ಎಸ್ HT ಅಂತಂದೇಳಿ. ಇಲ್ಲಿ ಟಾಟಾ ಎಸಿ ಒಳಗಡೆ ಗೋಲ್ಡ್ ಅಂತ ಬರುತ್ತೆ, HT ಅಂತ ಬರುತ್ತೆ, XL ಅಂತ ಬರುತ್ತೆ. ಇದು ಬಂದ್ಬಿಟ್ಟು ಟಾಟಾ ಎಸ್ HT. ಇದು 2016. ಇದಕ್ಕೂ ಸಮೇತ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. ಈ ಗಾಡಿ ಸಮೇತ 2.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 3,25,000 ರೂಪಾಯಿ ಹೇಳ್ತೀನಿ. ವ್ಯಾಪಾರಕ್ಕೆ ಬಂದರೆ 3 ಲಕ್ಷದ ಮೇಲೆ ಆಗುತ್ತೆ ಹೊರತು 3 ಲಕ್ಷ ಒಳಗಾಗಲ್ಲ. 2.5 ಲಕ್ಷ ರೂಪಾಯಿ ಲೋನ್ ಆತಪ್ಪ ಅಂದರೆ 50,000 ಡೌನ್ ಪೇಮೆಂಟು. ಡಾಕ್ಯುಮೆಂಟ್ ಚಾರ್ಜಸ್ ಬರುತ್ತೆ ಸರ್. ಲೋನ್ ಮಾಡ್ಕೊಂಡ್ರೆ ಡಾಕ್ಯುಮೆಂಟ್ ಚಾರ್ಜ್ ನಿಮ್ಮದೇ ಬರುತ್ತೆ. ಅದು ಖರ್ಚು ನಿಮ್ಮದು. ಯಾವ್ದಾರ ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸೇಲ್ ಮಾಡ್ಬೇಕಂತ ನಿಮ್ಮ ತಲೆಗೆ ಏನೋ ಇದ್ದರೆ, ಈ ದಾವಣಗೆರೆ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ತೊಗೊಂಬಂದ್ಬಿಟ್ರೆ ಸೇಲ್ ಮಾಡ್ಕೊಡೋ ಜವಾಬ್ದಾರಿ ನಂದು. ಆಮೇಲೆ ನೋಡಿರಿ ಸರ್, ಇದು 2022 ಪೆಟ್ರೋಲ್ ಗಾಡಿ. ಇದು ಈ ಟಾಟಾ ಎಸಿಯಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, CNG ಇದೆ. ನಮ್ಮಲ್ಲಿ ಬಂದ್ಬಿಟ್ಟು ಪೆಟ್ರೋಲ್ ಇದೆ. 2022. ಇದು ಸಿಂಗಲ್ ಓನರ್ ಗಾಡಿ. ಇದು 3,75,000 ಹೇಳ್ತೀನಿ. 4 ಟೈರ್ ಫ್ರೆಶ್ ಇದೆ. 40,000 ಓಡಿದೆ. 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀನಿ. ಈ ಗಾಡಿ ಸಮೇತ ಲೋನ್ ಆಗುತ್ತೆ ನಮ್ಮಲ್ಲಿ. ಪೆಟ್ರೋಲ್ ಗಾಡಿಗೆ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಈ ಗಾಡಿ 3.5 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 50,000 ರೂಪಾಯಿ ಕ್ಯಾಶ್ ತೊಂಬರಿ ಸರ್. ಟಾಟಾ ಎಸಿ ನನ್ನಲ್ಲಿ ಎನಿ ಟೈಮ್ 20 ವೆಹಿಕಲ್ ಸ್ಟಾಕ್ ಇರುತ್ತೆ ಸರ್. 2009 ರಿಂದ 2022 ಮಾಡಲು ಮಟನ್ನು ಪ್ರತಿಯೊಂದು ವೆಹಿಕಲ್ 15 ರಿಂದ 20 ವೆಹಿಕಲ್ ಟಾಟಾ ಎಸಿ. ಆಮೇಲೆ ನನ್ನಲ್ಲಿ ಯಾವುದೇ ಗಾಡಿ ತೊಗೊಳ್ರಿ ನೀವು, ಟಾಟಾ ಎಸಿ ಬೇಕು 10 ರಿಂದ 15 ಗಾಡಿ, ದೋಸ್ತ್ ಗಾಡಿ ಬೇಕು 10 ರಿಂದ 15 ಗಾಡಿ, ಬುಲೋರೋ ಪಿಕಪ್ ಬೇಕು ಅವು 10 ರಿಂದ 15 ಗಾಡಿ. ಟೋಟಲ್ ಎನಿ ಟೈಮು ಆಫೀಸಲ್ಲಿ 60 ರಿಂದ 70 ಗಾಡಿ, 80 ಗಾಡಿ ಮಟ್ಟ ಸ್ಟಾಕ್ ಸಿಗುತ್ತೆ. ಇಲ್ಲಿರೋಂಥ ವೆಹಿಕಲ್ ನಿಮ್ಗೆ ಯಾವುದು ಇಷ್ಟ ಆಗಿಲ್ಲಪ್ಪ, ನನಗೆ ಯಾವುದು ಮನಸ್ಸಿಗೆ ಬರ್ತಾ ಇಲ್ಲ ಅಂದರೆ ಮತ್ತೆ ಕಸ್ಟಮರ್ ಗಾಡಿ ಇರುತ್ತೆ. ಕಸ್ಟಮರ್ ಗಾಡಿ ಸಮೇತ ತೊಗೊಂಬಂದು ತೋರಿಸ್ತೀವಿ. ಇಲ್ಲಿ ಕಸ್ಟಮರ್ ಕೆಲವೊಂದು ಗಾಡಿಗಳು ತೊಗೊಂಬಂದು ಬಿಟ್ಟೋಗಿದ್ದಾರೆ, ಕೆಲವೊಂದು ಗಾಡಿಗಳು ಲೈನ್ ಮೇಲೆ ಬಾಡಿಗೆ ಮಾಡ್ತಾ ಇರ್ತಾವೆ. ಆ ವೆಹಿಕಲ್ ಬೇಕು ತರಿಸ್ಕೊಡೋ ಜವಾಬ್ದಾರಿ ನಂದು. ಇದು 2009. ಇದು ಕಮ್ಮಿ ಮಾಡಲು. ಯಾರೋ ಹೋಟ್ಲು ಮಾಡೋರು, ತರಕಾರಿ ಅಂಗಡಿ ಇಡೋರು, ಸಣ್ಣ ಪುಟ್ಟ ಏನೋ ಓನ್ ಯೂಸ್ ಮಾಡ್ಕೊಳ್ಳೋ ಅಂತ ಗಾಡಿ. ಇದು ತುಂಬ ಕಂಡೀಷನ್ ಇದೆ. ಇದು 1,25,000 ಫೈನಲ್ ಕೊಡ್ತೀನಿ ಸರ್. ಡಾಕ್ಯುಮೆಂಟ್ ಹೊಸದು ಮಾಡ್ಕೊಡ್ತೀನಿ. 1 ವರ್ಷ ಇನ್ಸೂರೆನ್ಸ್, 1 ವರ್ಷ FC ಮಾಡಿಸ್ಕೊಡ್ತೀನಿ. 2009 ಮಾಡಲು ನಿಮಗೆ 1,25,000 ಫೈನಲ್ ಕೊಡ್ತೀನಿ ಸರ್. 1,40,000 ರೂಪಾಯಿ ಹೇಳ್ತೀನಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 1,25,000 ಫೈನಲ್ ಮಾಡ್ತೀನಿ ಸರ್ ಈ ಗಾಡಿನ. ಇದು 2019-20 ರಿಜಿಸ್ಟ್ರೇಷನ್. ಇದು ಟಾಟಾ ಎಸ್ HT ಅಂತ ಶೋರೂಮ್ ಕಂಡೀಷನ್ ಸರ್. ಇದು ಟೈರ್ ಕಂಡೀಷನ್ ಆಗಲಿ, ಡಾಕ್ಯುಮೆಂಟ್ ಕಂಡೀಷನ್ ಆಗಲಿ, ಮತ್ತೊಂದಾಗಲಿ ಇನ್ನೊಂದಾಗಲಿ ಏನೇ ಇರಲಿ, ದಾವಣಗೆರೆ ಬರ್ರಿ. ಇಲ್ಲಿರೋಂಥ ವೆಹಿಕಲ್ಗಳೆಲ್ಲ ತೊಗೊಳ್ರಿ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿ ಟ್ರಯಲ್ ತೊಗೊಂಡೋಗಿ ಮೆಕ್ಯಾನಿಕ್ ತೋರಿಸಿ ಶೋರೂಮಿಗೆ ಚೆಕ್ ಮಾಡಿಸ್ಕೊಳ್ರಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಅಂದಮೇಲೆ
ಗಾಡಿ ವ್ಯಾಪಾರ ಕೂತ್ಕೊಳ್ರಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಬೇಡ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಸರ್, ನಾನು ಶ್ರಮಜೀವಿ ಆಟೋ ಕನ್ಸಲ್ಟಲ್ಲಿ ಯಾವುದೇ ವೆಹಿಕಲ್ ತೊಗೊಂಡೋಗ್ರಿ 1 ತಿಂಗಳು 2 ತಿಂಗಳು 3 ತಿಂಗಳು ನೀವು ಆ ಗಾಡಿ ಮೇಂಟೆನ್ಸ್ ಆಗ್ತಿಲ್ಲ, ಸಣ್ಣ ಗಾಡಿ ಆಗ್ಬೋದು ದೊಡ್ಡ ಗಾಡಿ ಆಗ್ಬೋದು, ಆ ಗಾಡಿ ಬಿಟ್ಟು ಬೇರೆ ಗಾಡಿ ತೊಗೊಂಡು ಹೋಗ್ಬೇಕಂತ ನಿಮ್ಮ ತಲೆಗೆ ಏನೇ ಬಂದ್ರೂ 3 ತಿಂಗಳ ಟೈಮ್ ಸರ್ ಬೇಡ ಅಂದರೆ 25-30 ಸಾವಿರ ರೂಪಾಯಿ ಕಮ್ಮಿ ಮತ್ತು ನಾನೇ ಸೇಲ್ ಮಾಡ್ಕೊಡೋ ಜವಾಬ್ದಾರಿ ನಂದೇ. ಗಾಡಿ ಕೊಡೋದು ನಾನೇ, ಬೇಡ ಅಂತ ಬಂದರೆ 25-30 ಸಾವಿರ ರೂಪಾಯಿ ನಾನೇ ಮತ್ತೆ ರೀಸೇಲ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಇಲ್ಲಿ ಬಂದು ಕಣ್ಣಾರೆ ಗಾಡಿ ನೋಡಿದ್ರೆ ನಾ ಹೇಳಕತ್ತಿರೋ ರೇಟ್ ಆ ರೇಟಿಗೆ ಗಾಡಿ ತೊಗೋಬೋದಾ ಅಂತ ನಿಮಗೆ ಗೊತ್ತಾಗುತ್ತೆ. ಎಂಟರ್ ಕರ್ನಾಟಕದಾಗ ಏನು ನಡೀತದೆ ಬಜಾರ್ ಅದಕ್ಕಿಂತ 10-20 ಸಾವಿರ ಕಮ್ಮಿ ಕೊಡ್ತೀನಿ ಹೊರತು 10-20 ಸಾವಿರ ರೈಸ್ ಮಾಡಲ್ಲ. ಆಮೇಲೆ ದೋಸ್ತ್ ವೆಹಿಕಲ್ ಅಂತ ಬಂದ್ರೆ ಸರ್ ಇದಕ್ಕೆ ಎನಿ ಟೈಮ್ 8ರಿಂದ 10-15 ಗಾಡಿ ಸಿಗುತ್ತೆ. ಆಮೇಲೆ ಭಾಳ ಗಾಡಿ ಸರ್ ಆಫೀಸಲ್ಲಿ ಇರಲ್ಲ, ಕೆಲವೊಂದು ಕಸ್ಟಮರ್ ಅಂತ ತರಿಸ್ಕೊಡ್ತೀನಿ. ಬಂದು ಗಾಡಿ ನೋಡ್ರಿ, ಇದು 2019 BS4 6,25,000 ರೂಪಾಯಿ ಹೇಳ್ತೀನಿ. ವ್ಯಾಪಾರಕ್ಕೆ ಬಂದರೆ 6 ಒಳಗೆ ಒಂದು 5,75 5,80 ಮಟ್ಟ ಗಾಡಿ ಕೊಡ್ತೀನಿ. ಇದಕ್ಕೂ ಸಮೇತ ಲೋನ್ ಮಾಡಿಸ್ಕೊಡ್ತೀನಿ. ಆಮೇಲೆ ನೋಡಿ ಸರ್ ಇದು 21, ಇದು ದೋಸ್ತ್ ಗಾಡಿ, ಇದು ಪವರ್ ಸ್ಟೇರಿಂಗ್, ಇದು ಸಿಂಗಲ್ ಓನರು, ಇದಕ್ಕೂ ಸಮೇತ ಡಾಕ್ಯುಮೆಂಟ್ ಹೊಸದು ಮಾಡಿಕೊಡ್ತೀನಿ. ಇದು 6.5 ಲಕ್ಷ ರೂಪಾಯಿ ಫೈನಲ್ ಅಂತೀನಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಒಂದು 6.40 ಕೊಡ್ತೀನಿ. ಯಾಕೆ ಇಷ್ಟು ರೇಟ್ ಹೇಳ್ತಿದ್ರೆ ಅಂದರೆ ಗಾಡಿ ಆ ಕಂಡೀಷನ್ ಇದೆ. ಇದು ಬಂದು ಗಾಡಿ ನೋಡ್ರಿ, ಕಣ್ಣಾರೆ ಗಾಡಿ ನೋಡಿಬಿಟ್ಟು ಫೈನಲ್ ಮಾಡೋಣ ಸರ್. ಈ ಗಾಡಿ ಬಂದುಬಿಟ್ಟು 2021 ದೋಸ್ತಲ್ಲಿ LS ದೋಸ್ತ್ ಪ್ಲಸ್ ಅಂತ ಬರುತ್ತೆ. ಇದು ದೋಸ್ತ್ ಪ್ಲಸ್ ಏನು ಸ್ಪೆಷಲ್ ಅಪ್ಪ ಅಂದರೆ ಇದು 5 ಬೋಲ್ಟಿಂಗ್ ಗಾಡಿ ಸರ್. ಈ ದೋಸ್ತ್ LSಗೆ 4 ಬೋಲ್ಟ್ ಬರುತ್ತೆ, ಇದು 5 ಬೋಲ್ಟ್. ದೋಸ್ತ್ ಪ್ಲಸ್ ಅಂದರೆ ಸ್ವಲ್ಪ ದೊಡ್ಡ ಗಾಡಿ, ಹೆವಿ ಗೇರ್ ಬಾಕ್ಸ್ ಬರುತ್ತೆ. ಇದಕ್ಕೆ 3.5-4 ಟನ್ ಮೇಂಟೈನ್ 3.5-4 ಟನ್ ಮಾಡೋನು ಮೇಂಟೆನೆನ್ಸ್ ಆಗುತ್ತೆ. ಆಮೇಲೆ ಸೇಮ್ ಮೈಲೇಜ್ ಬರುತ್ತೆ, ಮೈಲೇಜ್ಗೆ ಏನು ಕಮ್ಮಿ ಅಲ್ಲ, 1-2 ಕಿಲೋಮೀಟರ್ ಅಷ್ಟೇ ಕಮ್ಮಿ ಬರುತ್ತೆ. ಇದು 2021 6.75 ಹೇಳ್ತೀನಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ ಒಂದು 6.5 ಒಳಗೆ 10-20 ಸಾವಿರ ಹೆಚ್ಚಿಗೆ ಮಾಡಿಸ್ಕೊಡ್ತೀನಿ. ಈ ಗಾಡಿ ಸಮೇತ 5,25,000 ರೂಪಾಯಿ ಲೋನ್ ಆಗುತ್ತೆ. ಆಮೇಲೆ ಕಂಪಲ್ಸರಿ ದೊಡ್ಡ ಗಾಡಿ ಯಾವುದೇ ತೊಗೊಳ್ರಿ ಸರ್, ದೋಸ್ತ್ ಆಗಲಿ, ಬುಲೋರೋ ಪಿಕಪ್, ಬುಲೋರ್ ಟ್ರಕ್, ಸಿಟಿ ಕಿಂಗ್ 1.3 1.5 ಈ ದೊಡ್ಡ ಗಾಡಿ ಯಾವುದೇ ತೊಗೋಬೇಕಪ್ಪ ಅಂದರೆ ಕಂಪಲ್ಸರಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಇತ್ತಪ್ಪ ಅಂದರೆ 1,25,000 ರೂಪಾಯಿ ಡೌನ್ ಪೇಮೆಂಟ್ ಬೇಕೇ ಬೇಕು ಸರ್. ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದೆ, 10-20 ಸಾವಿರ ಹೆಚ್ಚು ಕಮ್ಮಿ ನಿಮ್ಗೆ ಗೊತ್ತಿರೋ ಫೈನಾನ್ಸ್ನಾಗ ಲೋನ್ ಮಾಡಿಸ್ಕೊಡ್ತೀನಿ. ಇವಾಗ ನೋಡಿ ಸರ್, ಮಹೇಂದ್ರ ಕಂಪ್ನಿಯಲ್ಲಿ ಬುಲೋರೋ ಒಳಗಡೆ ಮ್ಯಾಕ್ಸಿ ಟ್ರಕ್, ಬುಲೋರೋ ಪಿಕಪ್ 1.7 1.3 1.5 ಇದರೊಳಗಡೆ ಎಷ್ಟು ಕಂಪ್ನಿ ಗಾಡಿ ಇದೆ ಎಲ್ಲ ಕಂಪ್ನಿ ಗಾಡಿ ಸಿಗುತ್ತೆ ಸರ್. ಎನಿ ಟೈಮ್ 10-15 ಗಾಡಿ ಸ್ಟಾಕ್ ಇರುತ್ತೆ. ನೀವು ಯಾವುದೇ ವೆಹಿಕಲ್ ತೊಗೋಬೇಕಂದ್ರೆ ಒಂದು ಕಂಪ್ನಿ ಅಂದರೆ ಎಕ್ಸಾಂಪಲ್ ಮಹೇಂದ್ರ ಕಂಪ್ನಿ ಒಳಗಡೆ ಬುಲೋರೋ ಗಾಡಿ ನೋಡಿದ್ರೆ 15 ಗಾಡಿ ತೋರಿಸೋ ಜವಾಬ್ದಾರಿ ನಂದು. ಎನಿ ಟೈಮ್ ಆಫೀಸಲ್ಲಿ 10-15 ಗಾಡಿ ಸ್ಟಾಕ್ ಇರುತ್ತೆ. ಇಲ್ಲ ಅಂದರೆ ಮತ್ತೆ ಕಸ್ಟಮರ್ ಗಾಡಿ ಇರುತ್ತೆ, ಆ ಗಾಡಿ ಸಮೇತ ತರಿಸ್ಕೊಡ್ತೀನಿ. ಇದು ನೋಡಿರಿ, ಇದು 2022 ಮ್ಯಾಕ್ಸ್ ಅಂತಂದು ಹೇಳಿದ್ದು. ಇದು ಲೇಟೆಸ್ಟ್ ಶೇಪ್ ಸರ್. ಇದರಲ್ಲಿ ಏನಪ್ಪ ನಿಮ್ಗೆ ಸ್ಪೆಷಲ್ ಆಫರ್ ಅಂತಂದರೆ ಇದು ಆಲಿಂಕ್ ಗಾಡಿ ಸರ್. ಇದು ಹಾಲು ಹೊಡೆಯೋಕೆ ಯೂಸ್ ಮಾಡ್ಬೋದು, ನಿಮ್ಮ ಪ್ರೈವೇಟ್ ಯಾವುದೋ ಕೊರಿಯರ್ ಆಫೀಸಿಗೆ ಯೂಸ್ ಮಾಡ್ಬೋದು. ರೆಡಿ ಇರೋ ಕಂಟೈನರ್ ಗಾಡಿ ಸರ್. ಇದು 8 ಲಕ್ಷ ರೂಪಾಯಿ ಬೇಕಂತೀವಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 7.75 ಫೈನಲ್ ಮಾಡ್ತೀವಿ ಸರ್. ಈ ಗಾಡಿ ಸಮೇತನೂ 6.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಸರ್. 2022-23 ರಿಜಿಸ್ಟ್ರೇಷನ್, ಡಾಕ್ಯುಮೆಂಟ್ ಫ್ರೆಶ್. ನಿಮಗೆ ಇಲ್ಲಿರೋಂಥ ವೆಹಿಕಲ್ ಯಾವುದೇ ತೊಗೊಳ್ರಿ 100-200% ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. 1,75,000 ರೂಪಾಯಿ ಫೈನಾನ್ಸ್ನವ್ರು ಸಾಲ ಕೊಡ್ತಾರೆ. 25% ನೀವು ಬಂಡವಾಳ ಹಾಕ್ಬೇಕು ಸರ್. 50,000-60,000 ತೊಗೊಂಬಂದು ಬುಲೋರೋ ಪಿಕಪ್ ದೋಸ್ತ್ ಗಾಡಿ ಸಿಗಲ್ಲ ಸರ್. ದೊಡ್ಡ ಗಾಡಿ ಮಾಡ್ಬೇಕಂದ್ರೆ 1,25,000 ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಬರ್ರಿ. ನನ್ನಲ್ಲಿ ಎನಿ ಟೈಮ್ 80 ಗಾಡಿ ಸ್ಟಾಕ್ ಇರುತ್ತೆ ಸರ್. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಮಟ್ಟ ಆಫೀಸ್ ಓಪನ್ ಇರುತ್ತೆ. ದಾವಣಗೆರೆ ಬಂದು ಪೂಜಾ ಹೋಟ್ಲ್ ಹಿಂದ್ಗಡೆ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಅಂತ ಆಟೋದವ್ರಿಗೆ ಹೇಳಿದ್ರೆ 50 ರೂಪಾಯಿ 60 ರೂಪಾಯಿ ಕೊಟ್ಟರೆ ಬಸ್ ಸ್ಟಾಪಿಂದ ಕರ್ಕೊಂಬಂದು ಆಫೀಸ್ ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಇಳಿದು 60 ರೂಪಾಯಿ ಬಾಡಿಗೆ ತೊಗೊಂತಾರೆ, ಬಸ್ ಸ್ಟ್ಯಾಂಡಿಗೆ ಇಳಿದು 60 ರೂಪಾಯಿ ಬಾಡಿಗೆ ತೊಗೊಂತಾರೆ. ಜಾಸ್ತಿ ಯಾರಿಗೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಪೂಜಾ ಹೋಟ್ಲು ಬ್ಯಾಕ್ ಸೈಡ್, ಪೂಜಾ ಇಂಟರ್ನ್ಯಾಷನಲ್ ಬ್ಯಾಕ್ ಸೈಡ್, ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್.